Hello. Welcome to Sweetu Kara Coffee, presented by Santrupti Oil, powered by India Sweet House. ಇವತ್ತಿನ ಸ್ವೀಟು ಖಾರ ಕಾಫಿಯಲ್ಲಿ ಒಂದು ಸ್ಪೆಷಲ್ ಕೂಟ್ ಮಾಡ್ತಾ ಇದ್ದೀನಿ. ಇದು ಭಾಳ ಟ್ರೆಡಿಷ್ನಲ್ ಕೂಟು. ಭಾಳ ವರ್ಷಗಳ ಹಿಂದೆ ನಮ್ಮ ಅಜ್ಜಿ ಮಾಡ್ತಾಯಿದ್ರು. ಅದನ್ನು ತಿಂದಿದ್ದು ನೆನಪಾಯಿತು. ಅದನ್ನೆಲ್ಲ ಮರ್ತೋಗ್ಬಿಟ್ಟಿದ್ದೀವಿ ನಾವು. ಆ ಥರ ಟ್ರೆಡಿಷ್ನಲ್ ಅಡುಗೆಗಳನ್ನೆಲ್ಲ ಮರ್ತೋಗ್ಬಿಟ್ಟಿದ್ದೀವಿ. ಹಾಗಾಗಿ ಅಂಥ ಒಂದು ಟ್ರೆಡಿಷ್ನಲ್ ಅಡುಗೆ ಮಾಡ್ತಾಯಿದ್ದೀನಿ. ಅಂಥ ವಿಶೇಷವಾದಂಥ ಟ್ರೆಡಿಷ್ನಲ್ ಅಡುಗೆ ಹಾಲು ಕೂಟು ಇವತ್ತಿನ ವಿಶೇಷ. ಹಾಲು ಕೂಟು ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನಿಲ್ಲಿ 1 ಚಮಚದಷ್ಟು ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಮೆಣಸು, 1 ಚಮಚದಷ್ಟು ಜೀರಿಗೆ, ಒಂದು 1/4 ಕಪ್ಪಷ್ಟು ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೀನಿ. 1/4 ಚಮಚದಷ್ಟು ಮೆಂತ್ಯ, ತೆಂಗಿನಕಾಯಿ ತುರಿಯನ್ನು ಬಳಸ್ತಾ ಇದ್ದೀನಿ. ಸುಮಾರು ಒಂದು ಅರ್ಧ ಕಪ್ಪಷ್ಟು ಹಾಲು, ಹಾಗೆಯೇ ಒಣಮೆಣಸಿನಕಾಯಿ, ಸಾಸಿವೆ ಮತ್ತು ಇಂಗು ಒಗ್ಗರಣೆಗೆ, ಮಂಗಳೂರು ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತುಪ್ಪ. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದಂಥ ಹಾಲು ಕೂಟಿಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಹಾಲು ಕೂಟು ಮಾಡೋಕ್ಕೆ ಶುರು ಮಾಡೋಣ. ಫಸ್ಟು ಒಂದು ಕಡೆ ಸೌತೆಕಾಯಿನ ಬೇಯಕ್ಕೆ ಇಟ್ಕೊಂಬೋಣ, ಅದು ಬಹಳ ಇಂಪಾರ್ಟೆಂಟು. ಸೊ ನಾನೇನು ಮಾಡ್ತೀನಿ, ಒಂದು ಕುಕ್ಕರ್ ತೊಗೊಂಡು ಈ ಕುಕ್ಕರ್ಗೆ ಸೌತೆಕಾಯಿ ಹಾಕಿ, ಈ ಸೌತೆಕಾಯಿ ಮುಳುಗುವಷ್ಟು ನೀರು ಹಾಕಬೇಕು. ಓಕೆ, ಈಗ ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡ್ತೀನಿ ಇವಾಗಲೇ. ಬೇಕಾದ್ರೆ ಆಮೇಲೆ ಒಂಚೂರು ಹಾಕ್ಕೊಳ್ಳೋಣ, ಬಟ್ ಸಾಕಾಗುತ್ತೆ. ಇದರಲ್ಲೇ ಡೈರೆಕ್ಟಾಗಿ ಹುಳಿ ಮಾಡೋದು. ಸೊ ಈಗೇನು ಮಾಡ್ತೀನಿ ಅಂದರೆ, ಇದನ್ನು ಹತ್ತಿಸ್ಕೊಂಡು ಒಲೆನ ಕುಕ್ಕರ್ ಮುಚ್ಚಿ, ಇದು 1 ವಿಸಿಲ್ ಕೂಗಿಸಿದ್ರೆ ಸಾಕು, ಸೌತೆಕಾಯಿ ಚೆನ್ನಾಗೇ ಬೆಂದಿರುತ್ತೆ. ಸೊ ಇದು 1 ವಿಸಿಲ್ ಕೂಗಲಿ. ಅಷ್ಟರಲ್ಲಿ ಈ ಕಡೆ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಒಂದು ಪ್ಯಾನ್ ಇಟ್ಕೊಂಡು ಈ ಪ್ಯಾನ್ಗೆ 1 ಚಮಚದಷ್ಟು ಉದ್ದಿನಬೇಳೆ, ಇದನ್ನು ಫಸ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಕೆಂಪಗಾಗೋ ತನಕ ಹುರ್ಕೋಬೇಕು. ಇದನ್ನು ಚೆನ್ನಾಗೆ ಕೆಂಪಗಾಗತ್ತೆ. ಇದು ಉದ್ದಿನಬೇಳೆ ಯಾವಾಗಲೂ ಹುರಿದಾಗ ಕೆಂಪಗಾಗೋ ತನಕ ಹುರಿಬೇಕು. ಇಲ್ಲದ್ರೆ ಆ ಉದ್ದಿನ ಒಂದು ಫ್ಲೇವರ್ ಇದೆಯಲ್ಲ, ಅದು ತುಂಬ ರಾಚೋಂಗೆ ಬರುತ್ತೆ, ಟೇಸ್ಟ್ ಹಾಳಾಗೋಗುತ್ತೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದಲ್ಲಿ ಅರೆದ ಎಣ್ಣೆಗಳು, ಸಂಪೂರ್ಣ ತಾಜಾ ಎಣ್ಣೆ ಸ್ಟೀಲ್ ಜಾರಿನಲ್ಲಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಆರ್ಗ್ಯಾನಿಕ್ ಶಾಪ್ ನಲ್ಲೂ ಲಭ್ಯ. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. India Sweet House, making life sweeter. ನೋಡಿ, ಈ ಥರ ಕಂದು ಬಣ್ಣ ಅಥವಾ ಕೆಂಪು ಬಣ್ಣಕ್ಕೆ ಬರಬೇಕಿದು. ಘಮ್ ಅಂತ ಉದ್ದಿನಬೇಳೆ ಪರಿಮಳ ಬರ್ತಾ ಇದೆ. ಇದೇ ಪ್ಯಾನ್ಗೆ ನಾವು ಈಗ ಮೆಣಸು, ಅರ್ಧ 1/4 ಚಮಚದಷ್ಟು ಮೆಣಸು, 1 ಚಮಚದಷ್ಟು ಜೀರಿಗೆ, ಇದನ್ನು ಕೂಡ ಚೆನ್ನಾಗೆ ಹುರ್ಕೊಳ್ಳೋಣ. ಇದು ಪರಿಮಳ ರಿಲೀಸ್ ಆಗಬೇಕು. ಮೆಣಸು ಪಾಪ್ ಆಗೋಕ್ಕೆ ಶುರು ಆಗುತ್ತೆ, ಎಗರಕ್ಕೆ ಶುರು ಆಗುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಘಮ ಅಂತ ಬರುತ್ತೆ. ಯಾವುದಾದ್ರು ವಿಶೇಷವಾದ ದಿವಸ ಅಂದರೆ ಮನೆಯಲ್ಲಿ ವಿಶೇಷವಾದಂಥ ಒಂದು ಸಮಾರಂಭ ಇದ್ದು, ಅಥವಾ ಮನೇಲಿ ಯಾರ್ದು ಹುಡ್ದಪ್ಪ ಇತ್ತು, ಸ್ಪೆಷಲ್ ಅಡುಗೆ ಮಾಡಬೇಕು ಅಂದಾಗ ಈ ಕೂಟ್ ಮಾಡಿ ಎಲ್ಲರೂ ಸಖತ್ ಎಂಜಾಯ್ ಮಾಡ್ತಾರೆ. ಸಖತ್ತಾಗಿರುತ್ತೆ. ಸಿಡಿಯೋಕ್ಕೆ ಶುರುವಾಯ್ತಿದ್ದು, ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಇದೇ ಪ್ಯಾನ್ಗೆ ಮೆಂತ್ಯ ಹಾಕ್ಕೊಳ್ಳೋಣ. ಒಂದು 1/4 ಚಮಚದಷ್ಟು ಮೆಂತ್ಯ. ಈ ಮೆಂತ್ಯ ಕೆಂಪಗಾಗೋ ತನಕ ಹುರಿಬೇಕು. ಇದು ಅಷ್ಟೇ, ಕೆಂಪಗಾಗೋ ತನಕ ಹುರಿಲೇಬೇಕು. ಅದಕ್ಕಿಂತ ಬೇಗ ತೆಗೆದುಬಿಟ್ರೆ ಕಹಿ ಬಂದುಬಿಡುತ್ತೆ. ಕೆಂಪು ಹಾಕಿದಾಗ ಮೆಂತ್ಯ ಘಮ್ ಅಂತ ಬರುತ್ತೆ. ಇದು ಕೂಡ ಕೆಂಪಗಾಗಬೇಕು.
ಬರಲ್ಲ ನೋಡಿ, ಯಾವಾಯ್ತು ಸಿಡಿಯೋಕ್ಕೆ ಶುರು ಆಯಿತು. ಇದನ್ನು ಹಾಕೊಂಬರೋಣ. ಈಗ ಒಲೆ ಆರಿಸ್ಬಿಟ್ಟು ಕೊಬ್ಬರಿ ಹಾಕಿ ಕೊಬ್ಬರಿನ ರೋಸ್ಟ್ ಮಾಡ್ಕೋಬೇಕು, ಡ್ರೈ ರೋಸ್ಟು. ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಇದನ್ನು ಹಾಗೆ ಹುರ್ಕೋಬೇಕು. ಕೊಬ್ಬರಿದು ಘಮ ಬರೋಕ್ಕೆ ಶುರುವಾಗುತ್ತೆ, ಅದು ಎಣ್ಣೆ ಎಲ್ಲ ರಿಲೀಸ್ ಆಗಿ ಅದರ ಘಮ ಬರುತ್ತೆ. ಲೈಟಾಗೆ ಕಂದು ಬಣ್ಣ ಬರೋಕ್ಕೆ ಶುರು ಆಗಬೇಕು. ನಾನು ಆಫ್ ಮಾಡಿದ್ದೀನಿ. ನಮ್ಗೆ ಎಷ್ಟು ಹೀಟ್ ಇರುತ್ತೋ ಅಷ್ಟು ಹೀಟಲ್ಲೇ ಆಗುತ್ತೆ ಅದು, ಅದಕ್ಕಿಂತ ಜಾಸ್ತಿ ಹೀಟ್ ಬೇಕಾಗಿಲ್ಲ. ಈಗ ಇದು ಆರಿದ ಮೇಲೆ ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಓಕೆ, ಈಗ ನಾವು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಬಿಡೋಣ. ಇದನ್ನು ಫೈನ್ ಪೌಡ್ರ್ ಮಾಡ್ಕೊಂಬಿಡೋಣ. ಪುಡಿ ರೆಡಿ ಆಯಿತು. ಈಗ ಮಸಾಲೆ ರುಬ್ಕೊಂಬಿಡೋಣ. ನಾನೇನು ಮಾಡ್ತೀನಿ, ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಹಾಗೆ ನಾವು ರೆಡಿ ಮಾಡ್ಕೊಂಡಂಥ ಪುಡಿ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಇದನ್ನು ನಾವು ರುಬ್ಕೋಬೇಕು. ರುಬ್ಬಿದ್ದಾಯಿತು. ಈ ಕಡೆ ನಮ್ಮ ಕುಕ್ಕರ್ ಕೂಲಾಗಿದೆ. ಸೌತೆಕಾಯಿ ಬೆಂದಿದೆ. ಅದನ್ನು ಇಟ್ಬಿಟ್ಟು ಇದಕ್ಕೆ ನಾವು ರುಬ್ಕೊಂಡಿರುವ ಮಸಾಲೆಯನ್ನು ಹಾಕೋಣ. ಇದು ಚೆನ್ನಾಗೆ ಕುದಿಬೇಕು. ಆಲ್ರೆಡಿ ಉಪ್ಪು ಹಾಕಿದ್ದೀವಿ, ಮತ್ತು ಉಪ್ಪು ಹಾಕುವ ಅವಶ್ಯಕತೆ ಇಲ್ಲ. ತೀರಾ ಏನಾದರೂ ಉಪ್ಪು ಕಡಿಮೆ ಅಂತ ಅನಿಸಿದ್ರೆ ಆಮೇಲೆ ಒಂಚೂರು ಹಾಕ್ಕೊಳ್ಳೋಣ. ಇದು ಚೆನ್ನಾಗೆ ಕುದಿಬೇಕು. ನಾವೇನು ರುಬ್ಬಿದ್ದೀವಿ ಆ ರುಬ್ಬಿದ ಮಿಶ್ರಣ ಇದೆಯಲ್ಲ ಅದರ ಘಾಟ್ ಕಡಿಮೆ ಆಗಬೇಕು. ಇದು ಚೆನ್ನಾಗೆ ಕುದಿಬೇಕು. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದಲ್ಲಿ ಅರೆದ ಎಣ್ಣೆಗಳು, ಸಂಪೂರ್ಣ ತಾಜಾ ಎಣ್ಣೆ ಸ್ಟೀಲ್ ಜಾರಿನಲ್ಲಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಆರ್ಗ್ಯಾನಿಕ್ ಶಾಪ್ನಲ್ಲೂ ಲಭ್ಯ. ಒಂದು ಊರಲ್ಲಿ ಒಂದು ರೈತ ಇದ್ದಂತೆ. ಆ ರೈತನ ತೋಟ, ತೆಂಗಿನ ತೋಟಕ್ಕೆ ಏನೋ ರೋಗ ಬಂದ್ಬಿಟ್ಟು ಕಾಯಿಗಳೆಲ್ಲ ಉದುರಕ್ಕೆ ಶುರು ಆಗೋಗ್ಬಿಡ್ತಂತೆ. ಇವನು ದಿನ ಹೋಗೋದು ನೋಡೋದು, ತೆಂಗಿನಕಾಯಿ ಎಲ್ಲ ಬೀಳ್ತಾ ಇದೆ. ಅಯ್ಯೋ ತೋಟಕ್ಕೆ ಏನೋ ರೋಗ ಬಂದ್ಬಿಟ್ಟಿದೆ, ಅಯ್ಯೋ ತೋಟಕ್ಕೆ ಏನೋ ರೋಗ ಬಂದ್ಬಿಟ್ಟಿದೆ ಬೈಕೊಳ್ಳೋದು, ಹಿಂಗೆ ಮಾಡ್ತಿದ್ದಂತೆ. ಆಗ ಒಬ್ಬ ಸಾಧು ಬಂದಂತೆ ಆ ಊರಿಗೆ. ಸಾಧು ಹತ್ರ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ಅಂತ ಎಲ್ಲರೂ ಹೇಳ್ತಿದ್ದರಂತೆ. ನಮ್ಮ ಸಮಸ್ಯೆ ಏನೇ ಹೇಳ್ಕೊಂಡ್ರು ಅದಕ್ಕೊಂದು ಪರಿಹಾರ ಕೊಟ್ಟೇ ಕೊಡ್ತಾರೆ ಸಾಧು ಅಂತ ಮಾತಾಡ್ತಿದ್ದನ್ನು ಕೇಳಿಸ್ಕೊಂಡು, ನನ್ನ ತೋಟಕ್ಕೆ ರೋಗ ಬಂದಿಲ್ಲ, ಇದಕ್ಕೂ ಪರಿಹಾರ ಕೊಡ್ಬೋದು ಸಾಧು ಅಂದ್ಕೊಂಡು ಈ ರೈತ ಏನು ಮಾಡಿದ್ನಂತೆ, ಸಾಧು ಹತ್ರ ಹೋದ್ನಂತೆ. ಸಾಧು ಹತ್ರ ಹೋಗ್ಬಿಟ್ಟು, ಈ ಥರ ನನ್ನ ತೋಟಕ್ಕೆ, ನನ್ನ ತೆಂಗಿನ ತೋಟದಲ್ಲಿ ತುಂಬ ಏನೋ ರೋಗ ಬಂದುಬಿಟ್ಟಿದೆ, ಎಲ್ಲ ಕಾಯಿಗಳು ಉದುರ್ತಿದೆ, ದಯವಿಟ್ಟು ಅದಕ್ಕೇನಾದ್ರು ಪರಿಹಾರ ಕೊಡಿ ಅಂದಂತೆ. ಇವನು ನಾಳೆ ಬಾ ಅಂದಂತೆ. ಸರಿ, ನಾಳೆ ಮತ್ತೆ ಬಂದಂತೆ. ನಾಳೆ ಮತ್ತೆ ಬಂದ್ಬಿಟ್ಟು, ಏನು ನಿನ್ನ ಸಮಸ್ಯೆ? ಅಲ್ಲ, ನಾನು ಏನಿಲ್ಲ, ನನ್ನ ತೋಟದಲ್ಲಿ ತೆಂಗಿನಕಾಯಿ ಮರಕ್ಕಿಲ್ಲ, ರೋಗ ಬಂದ್ಬಿಟ್ಟಿದೆ, ದಯವಿಟ್ಟು ಏನೋ ಪರಿಹಾರ ಕೊಡಿ. ನಾಳೆ ಬಾ. ಹೀಗೆ ಒಂದು 5-6 ದಿವಸ ಮಾಡಿದ್ನಂತೆ. ಪ್ರತಿ ದಿವಸ ಇವನು ಅದೇ ಹೇಳ್ತಿದ್ದಂತೆ, ನನ್ನ ತೋಟಕ್ಕೆ ಏನೋ ರೋಗ ಬಂದುಬಿಟ್ಟಿದೆ, ಒಂದು ಪರಿಹಾರ ಕೊಡಿ ಅಂತ. ಆಗ ಕೂತ್ಕೊ, ಒಂದು ಜೋಕ್ ಹೇಳ್ತೀನಿ ನಿನಗೆ ಅಂದ್ಬಿಟ್ಟು ಆ ಸಾಧು ಒಂದು ಒಳ್ಳೆ ಹಾಸ್ಯ ಘಟನೆ, ಒಂದು ಜೋಕನ್ನು ಹೇಳಿದ್ನಂತೆ. ಇವನು ಭಾಳ ಬಿದ್ದು ನಕ್ಕದಂತೆ ಈ ರೈತ. ಸಂತೋಷ ಅಂದ್ಬಿಟ್ಟು, ಇದು ಇನ್ನೊಂದು ಸರಿ ಹೇಳ್ತೀನಿ ಕೇಳಿ ಇವಾಗ ಅಂದ್ಬಿಟ್ಟು ಇನ್ನೊಂದು ಸತಿ ಅದೇ ಜೋಕ್ ಹೇಳಿದ್ನಂತೆ. ಆಗ ರೈತ ಅಷ್ಟೊಂದು ನಗ್ಲಿಲ್ವಂತೆ, ಕಡಿಮೆ ನಕ್ಕದ್ನಂತೆ. ಹೀಗೆ ಒಂದು 5-6 ಸರಿ ಜೋಕ್ ಹೇಳಿದ್ನಂತೆ.
ಆಗ ರೈತ ನಗೋದು ನಿಲ್ಲಿಸ್ಬಿಟ್ಟು, ಏನು ಗುರುಗಳೇ ನೀವು, ನಾನು ಬಂದಿದ್ದು ನನ್ನ ಸಮಸ್ಯೆಗೆ ಪರಿಹಾರ ಕೇಳೋಕ್ಕೆ, ನೀವು ಯಾವುದೋ ಹಳೆ ಜೋಕನ್ನು ಹೇಳಿದ್ದೆ ಹೇಳ್ತಾರೆ, ನನಗೂನೇ ಬರಲ್ಲ ಅನ್ನಂತೆ. ಆಗ ಸಾಧು ಹೇಳಿದ್ನಂತೆ, ಅದೇ ಕಣಪ್ಪ, ನೀನು ಬರೀ ಕಂಪ್ಲೇಂಟ್ ಮಾಡ್ತಾನೇ ಇದೆಯಾ, ನೀನು ಸ್ವತಃ ಯಾವುದು ಶ್ರಮನೇ ಪಡ್ತಾ ಇಲ್ಲ. ಯಾವಾಗಲೂ ಅಷ್ಟೇ ಕಂಪ್ಲೇಂಟ್ ಮಾಡೋದು ದೊಡ್ಡ ವಿಚಾರ ಅಲ್ಲ, ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋದು ಹೇಗೆ ಅನ್ನೋದು ದೊಡ್ಡ ವಿಚಾರ. ಆ ಕಂಡುಹಿಡಿಯೋ ಕಡೆ ಹೆಜ್ಜೆ ಇಡಬೇಕು ನೀನು. ಅದೇ ಮಾಡ್ತಾ ಇಲ್ಲ ನೀನು, ಬರೀ ಕಂಪ್ಲೇಂಟ್ ಹೇಳ್ತಾರೆ, ಏನು ಉಪಯೋಗ? ಯಾರೂ ಕೇಳಲ್ಲ ನಿನ್ನ ಕಂಪ್ಲೇಂಟ್ನ. ಮೊದಲು ಸರಿಯಾಗಿರೋ ಒಬ್ಬ ತಜ್ಞರನ್ನ ಹೋಗಿ ಮೀಟ್ ಮಾಡಿ ಏನಾಗಿದೆ ಅಂತ ಅವ್ರನ್ನ ಕರ್ಕೊಂಬಂದು ತೋರಿಸಿ ಅದೆಲ್ಲ ಮಾಡು, ಒಂದು ಸ್ವಲ್ಪ ಹೆಜ್ಜೆ ಮುಂದೆ ಇಡು ಅಂತ ಬೈದಂತೆ. ಎಷ್ಟು ಸತ್ಯ ಅಲ್ವಾ ಇದು? ಎಷ್ಟೋ ಸಲ ನಾವು ಕಂಪ್ಲೇಂಟ್ ಮಾಡ್ತಾನೇ ಇರ್ತೀವಿ, ಆದರೆ ಅದಕ್ಕೊಂದು ಸೊಲ್ಯೂಷನ್ ಹುಡುಕೋದಕ್ಕೆ ನಾವೇ ಹೆಜ್ಜೆ ಇಡಲ್ಲ ಮುಂದೆ, ಬರೀ ಕಂಪ್ಲೇಂಟ್ ಮಾಡ್ತಾನೇ ಇರ್ತೀವಿ. ಭಾಳ ಜನ ನೀವು ಈ ಥರ ನೋಡಿರ್ತೀರ, ಅವ್ರಿಗೆಲ್ಲ ಹೇಳಿ ಒಂದು ಹೆಜ್ಜೆ ಮುಂದೆ ಇಡು ಅಂತ. ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ಇದರ ಘಾಟೆಲ್ಲ ಹೋದ ಮೇಲೆ ಇದಕ್ಕೆ ಹಾಲು ಹಾಕ್ಬಿಡೋಣ. ಒಂದು ಕುದಿಬೇಕಿದು. ಅಷ್ಟರಲ್ಲಿ ಈ ಕಡೆ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ಒಗ್ಗರಣೆಗೆ ತುಪ್ಪ, ನಮ್ಮ ಅಜ್ಜಿ ಮಾಡ್ತಿದ್ದಿದ್ದು ಅಡುಗೆ ಇದು. ಭಾಳ ವರ್ಷ ಆದ್ಮೇಲೆ ಸಡನ್ನಾಗಿ ಜ್ಞಾಪಕ ಬಂತು ನನಗೆ. ಎಷ್ಟು ದಿನ ಆಗೋಗಿದೆ ಇದು ತಿಂದು ನಾನು, ಅಯ್ಯೋ ಅಂತ ಇವತ್ತು ಮಾಡ್ತಾಯಿದ್ದೀನಿ. ಸಖತ್ ರುಚಿಯಾಗಿರುತ್ತೆ, ಅದು ಮಾತ್ರ ಗ್ಯಾರಂಟಿ. ತುಪ್ಪ ಕಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಹಿಂಗು, ಸ್ವಲ್ಪ ಸಾಸಿವೆ ಸಿಡಿತಿದ್ದಂಗೆ ಕರಿಬೇವಿನ ಸೊಪ್ಪು, 1 ಅಥವಾ 2 ಒಣಮೆಣಸಿನ್ಕಾಯಿ, ನಮ್ಮ ಅದ್ಭುತವಾದಂಥ ಹಾಲು ಕೂಟ್ ರೆಡಿ. ಪೇಸ್ಟ್ ಮಾಡೋದು ಒಂದೇ ಬಾಕಿ. ಹಾಲು ಕೂಟು ಮಾಡೋದು ತುಂಬಾನೇ ಸುಲಭ ರೀ. ತಿರುಳು ತೆಗೆದು ಕತ್ತರಿಸಿ ಹಾಕಿ, ಏನು ಅಂದ್ರ ಮಂಗಳು ಸೌತೆಕಾಯಿ ನರಿ ಕುಕ್ಕರ್ಗೆ ಹಾಕಿ ಅದು ಮುಳುಗೋಷ್ಟು ನೀರ್ ಹಾಕಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪುನು ಹಾಕ್ರಿ. ಕುಕ್ಕರ್ನ ಮುಚ್ಚಳ ಮುಚ್ಚಿ 1 ವಿಸಿಲ್ ಕೂಗೋಕೆ ಬಿಡಿ. ಪ್ಯಾನಿಗೆ 1 ಚಮಚ ಉದ್ದಿನ ಬೇಳೆ ಹಾಕಿ ಅದು ನಾಚಿ ಕೆಂಪಗಾಗೋ ಹಾಗೆ ಹುರಿದ್ರ ಅದನ್ನ ಒಂದು ತಟ್ಟೆನಲ್ಲಿ ಹಾಕ್ರಿ. ಪ್ಯಾನಿಗೆ ಕಾಳ್ಮೆಣಸು 1/4 ಚಮಚ, 1 ಚಮಚ ಜೀರಿಗೆ ಹಾಕಿ 2 ಗುದ್ದಾಟ ಆಡ್ಲಿ ಅಂತ ಹುರಿರಿ. ಒಟ್ಟಲ್ಲಿ ಘಮಘಮ ಅಂತ ಪರಿಮಳ ಬರುತ್ತೆ. ಅಲ್ಲಿ ತನಕ ಹುರಿದು ತಟ್ಟೆಗೆ ಹಾಕ್ಬಿಡ್ರಿ. ಪ್ಯಾನಿಗೆ 1/4 ಚಮಚ ಮೆಂತ್ಯ ಹಾಕಿ, ಅದು ಅವುಗಳ ಜೊತೆ ಮೊದ್ಲೇ ಯಾಕೆ ನಾನು ಹುರಿಲಿಲ್ಲ ಅಂತ ಕೋಪದಿಂದ ಕೆಂಪಗಾಗೋ ತನಕ ಹುರಿದು, ನಡಿಯಪ್ಪ ಈಗ್ಲೇ ಅವ್ರ ಜೊತೆಗೆ ಸೇರಿಸ್ತೀನಿ ಅಂತ ತಟ್ಟೆಗೆ ಹಾಕ್ಬಿಡ್ರಿ. ಒಲೆ ಆರಿಸಿ ಕೊಬ್ಬರಿ ತುರಿನ ಪ್ಯಾನಿಗೆ ಹಾಕ್ರಿ. ಅದು ಇರೋ ಬಿಸಿಲೆ ಕೊಬ್ಬರಿ ಗರಿ ಗರಿ ಆಗೋ ಹಂಗೆ ಅಲ್ಲಿವರೆಗೂ ಹುರಿದಿರೋ ಪದಾರ್ಥಕ್ಕೆ ಹಾಕ್ರಿ. ಎಲ್ಲ ಆರ್ತ ಮಿಕ್ಸಿ ಜಾರಿಗೆ ಹಾಕ್ರಿ, ನುಣ್ಣಗ್ ಪುಡಿ ಮಾಡ್ರಿ. ಎಲ್ಲ ಒಂದೇ ಅನ್ನೋ ಹಾಗೆ ಬೆರೆತ್ರ ಈಗ ಈ ಮಸಾಲೆ ಪುಡಿಗೊಂದು ಗತ್ತು ಘಮಘಮ ಗಮ್ಮತ್ತು ಬಂತು ಅಂತ ಅಂತಾರಲ್ವಾ, ಆ ಪುಡಿನ ಒಂದು ತಟ್ಟೆಗೆ ಹಾಕೊಳ್ರಿ. ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಜೊತೆಗೆ ಘಮಘಮ ಮಸಾಲೆ ಪುಡಿ ಇದೆಯಲ್ಲ ಅದನ್ನ ಸ್ವಲ್ಪ ಹಾಕಿ ನೀರ್ ಹಾಕಿ ನುಣ್ಣಗೆ ರುಬ್ಬಿದ್ರೆ ಮಸಾಲೆ ಮಿಶ್ರಣ ರೆಡಿ ಕಣ್ರಿ. ಕುಕ್ಕರ್ ಕೂಗಿ ಕೂಲ್ ಆಗಿದೆ ಅಲ್ವಾ, ಅದಕ್ಕೆ ರುಬ್ಬಿಟ್ಟಿರೋ ಮಸಾಲೆ ಮಿಶ್ರಣ ಹಾಕ್ರಿ. ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಇಡ್ರಿ. ಕೊತ್ಕೊತ ಅಂತ ಕುದೀತಾ 1/2 ಕಪ್ ಹಾಲು ಹಾಕಿ 1 ಕುದಿಯೋದಕ್ಕೆ ಮತ್ತೆ ಬಿಡ್ರಿ. ಒಗ್ಗರಣೆ ಪಾತ್ರೆಗೆ 2 ಚಮಚ ತುಪ್ಪ ಹಾಕ್ರಿ, ಬಿಸಿ ಮಾಡ್ರಿ. ಇಂಗು ಸಾಸಿವೆ ಹಾಕ್ರಿ. ಸಾಸಿವೆ ಚಟ್ಪಟ ಅಂತ ಸ್ವಲ್ಪ ಕರಿಬೇವಿನ ಸೊಪ್ಪು 2 ಒಣಮೆಣಸಿನ್ಕಾಯಿನ ಮುರಿದು ಹಾಕ್ರಿ. ಈ ಒಗ್ಗರಣೆ ಕುದಿತಾ ಇರೋ ಮಿಶ್ರಣಕ್ಕೆ ಸೇರಿಸಿ ಮಿಕ್ಸ್ ಮಾಡಿದ್ರ ರೆಡಿ ಕಣ್ರಿ ತುಂಬಾ ರುಚಿಯಾದ ಹಾಲು ಕೂಟು. ಘಮ್ ಅಂತ ಬರ್ತದೆ ಪರಿಮಳ, ಇಡೀ ಅಡುಗೆ ಮನೆಗೆ ತುಂಬೋಗ್ಬಿಡುತ್ತೆ. ಆಹಾ, ನಿಜವಾಗ್ಲೂ ನಮ್ಮ ಅಜ್ಜಿ ಜ್ಞಾಪಕಕ್ಕೆ ಬರ್ತಾ ಇದ್ದಾರೆ. ಅದ್ಭುತವಾಗಿದೆ ಇದು. ಸೀರಿಯಸ್ಲಿ ನೀವು ಒಂದ್ಸಲ ಇದನ್ನು ಮನೇಲಿ ಮಾಡಿ ಪ್ರತಿಷ್ಠೆ ಮಾಡಬೇಕು ಅಂತ ಕೇಳಕ್ಕೆ ಶುರು ಮಾಡ್ತಾರೆ ಮನೆಯವರು. ಇಷ್ಟೊತ್ತು ತರಕಾರಿ ಹಾಕ್ಬಿಟ್ಟು ಮಾಡ್ಬೋದು. ತರಕಾರಿ ಇಂಪಾರ್ಟೆಂಟ್ ಅಲ್ಲ, ನಾವೇನು ಮಸಾಲೆ ಮಾಡಿದ್ದೀವಿ ಆ ಮಸಾಲೆ ಇಂಪಾರ್ಟೆಂಟು. ಅದ್ಭುತವಾಗಿದೆ. ಬಾಯ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಅಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿಬಿಡಿ.
ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆಯಲ್ಲ ಅದನ್ನು ಒತ್ತುಬಿಡಿ. ಆಮೇಲೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಮಾಡ್ತೀರಾ ಅಲ್ವಾ? ಇಂಥ ಅದ್ಭುತವಾದಂಥ ಅಡುಗೆಗಳನ್ನು ತೋರಿಸ್ತೀನಿ, ಹಳೆಯ ಅಡುಗೆಗಳನ್ನು ತೋರಿಸ್ತೀನಿ, ಹೊಸ ಅಡುಗೆನೂ ತೋರಿಸ್ತೀನಿ. ಒಟ್ಟಿನಲ್ಲಿ ರುಚಿಯಾದ ಅಡುಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಈ ಹಾಲು ಕೂಟು ಸೂಪರಾಗಿದೆ. ಅದ್ಭುತ, ಸೂಪರ್.